ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಾಜ್ಯದಲ್ಲಿ ಎರಡನೇ ಹಂತದಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇರುವ ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿಗೆ ತೀವ್ರ ತಲೆನೋವಾಗ್ತಾ ಇರೋದು ಮತ್ತು ಬಿಜೆಪಿಯ ಮತದಾರರನ್ನ ಸಂದಿಗ್ಧಕ್ಕೆ ಸಿಲುಕಿಸ್ತಾ ಇರೋದು ಶಿವಮೊಗ್ಗ ಕ್ಷೇತ್ರ. ತಮ್ಮ ಮಗನಿಗೆ ಟಿಕೆಟ್ ಸಿಗಲಿಲ್ಲ, ಕಳೆದ ಬಾರಿ ಹೈಕಮಾಂಡ್ನ ಮಾತು ಕೇಳಿ ತಾವು ಮಾಡಿದ ತ್ಯಾಗಕ್ಕೆ ಬೆಲೆ ಸಿಗಲಿಲ್ಲ, ಪಕ್ಷ ಒಡೆದು ಜಾತಿಯ ಹೆಸರಲ್ಲಿ ಪಕ್ಷವನ್ನು ಹೆದರಿಸೋ ಪ್ರಯತ್ನ ಮಾಡಿದವರಿಗೆ, ಪಕ್ಷ ಬಿಟ್ಟು ಹೋದವರಿಗೆ ಈ ಪಕ್ಷ ಏನನ್ನೂ ಕಡಿಮೆ ಮಾಡಲಿಲ್ಲ ಅನ್ನೋ ಬೇಸರ ಹಾಗೂ ಸಿಟ್ಟನ್ನಿಟ್ಕೊಂಡು ಬಿಜೆಪಿಯ ಹಿರಿಯ ನಾಯಕ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಮೂಲಕ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಗೂ ಯಡಿಯೂರಪ್ಪ ಅವರ ದೊಡ್ಡ ಮಗ BY ರಾಘವೇಂದ್ರ ಅವರ ಗೆಲುವಿಗೆ ತೊಡಕುಂಟು ಮಾಡುವ ಉಮೇದಿಯಲ್ಲಿದ್ದಾರೆ ಈಶ್ವರಪ್ಪ. ಇನ್ನು ಹಾವೇರಿಲಿ ಬಿಜೆಪಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಕಣಕ್ಕಿಳಿಸಿದೆ. ಅಲ್ಲಿಂದ ಕಣಕ್ಕಿಳಿಯೋದಕ್ಕೆ ಬಯಸಿದ್ದ BC ಪಾಟೀಲರಿಗೆ ಕೂಡ ಅಲ್ಲಿ ನಿರಾಸೆ ಆಗಿದೆ. ಹಾಗಾದ್ರೆ ಹಾವೇರಿ ಮತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಗಳ ಪರಿಸ್ಥಿತಿ ಹೇಗಿದೆ? ಈ ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಎದುರಿಸ್ತಾ ಇರೋ ಸವಾಲುಗಳೇನು? ಒಳ ಜಗಳಗಳು ಹೇಗಿವೆ? ಅವು ಇಲ್ಲಿ ಅಭ್ಯರ್ಥಿಗಳ ಗೆಲುವಿನ ಮೇಲೆ ಎಂಥ ಪರಿಣಾಮವನ್ನು ಬೀರುತ್ತವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮೊದಲಿಗೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಇವತ್ತು ಬಂಡಾಯದ ಬಿಸಿಗೆ ಕಾರಣ ಆಗಿರೋ ಹಾವೇರಿ ಕ್ಷೇತ್ರದ ಬಗ್ಗೆ ನಾವು ನೋಡೋದಾದ್ರೆ, ಕಳೆದ 3 ಲೋಕಸಭಾ ಚುನಾವಣೆಗಳಲ್ಲಿ ಈ ಕ್ಷೇತ್ರದಿಂದ ಬಿಜೆಪಿಯ ಅಭ್ಯರ್ಥಿ ಶಿವಕುಮಾರ್ ಉದಾಸಿ ಅವರು ಸತತವಾಗಿ ಗೆದ್ದು ಬಂದಿದ್ರು. ಆದರೆ ಅವರಿಗೆ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಹುಮ್ಮಸ್ಸಿಲ್ಲ. ತಮ್ಮ ವ್ಯಾಪಾರಗಳನ್ನು ನೋಡಿಕೊಂಡ್ರೆ ಸಾಕು ಅನ್ನೋ ನಿಟ್ಟಲ್ಲಿ ಅವರಿದ್ದಾರೆ. ಹೀಗಾಗಿ ಬಿಜೆಪಿ ಪಕ್ಷ ಈ ಬಾರಿ ಅಳೆದು ತೂಗಿ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಶಿಗ್ಗಾವಿಯ ಹಾಲಿ ಶಾಸಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಕಣಕ್ಕಿಳಿಸಿದೆ. ಇದು ಈಗ ಬಿಜೆಪಿಯಲ್ಲಿ ಕಿಚ್ಚನ್ನ ಹೊತ್ತಿಸಿದ್ದು ಅದರ ಕಾವು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ತಾ ಇದೆ. ಇಲ್ಲಿ ಏನಾಗಿತ್ತು ಅಂದ್ರೆ, ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಈಶ್ವರಪ್ಪ ತಮ್ಮ ಮಗ ಕಾಂತೇಶ್ಗೆ ಟಿಕೆಟ್ ಅನ್ನ ಕೊಡಿಸೋ ಪ್ರಯತ್ನದಲ್ಲಿದ್ರು. ಅದಕ್ಕಾಗಿ ಅವರು ಸಾಕಷ್ಟು ಬಾರಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಗಳನ್ನು ಕೂಡ ನಡೆಸಿದ್ರಂತೆ. ಹೈಕಮಾಂಡ್ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿತ್ತಂತೆ. ಜೊತೆಗೆ ಯಡಿಯೂರಪ್ಪ ಅವರು ಕೂಡ ಈಶ್ವರಪ್ಪ ಮಗನಿಗೆ ಟಿಕೆಟ್ ಕೊಡಿಸೋ ಭರವಸೆಯನ್ನು ಕೊಟ್ಟಿದ್ರಂತೆ. ಆದರೆ ಈ ಬಾರಿ ಟಿಕೆಟ್ ಘೋಷಣೆಯ ಸಂದರ್ಭದಲ್ಲಿ ಕಾಂತೇಶ್ಗೆ ಟಿಕೆಟ್ ಸಿಕ್ಕಿಲ್ಲ. ಬದಲಿಗೆ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ಟಿಕೆಟ್ ಒಲಿದು ಬಂದಿದೆ. ಹೀಗೆ ಇಲ್ಲಿ ಬಸವರಾಜ ಬೊಮ್ಮಾಯಿಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಮತ್ತು ಕಾಂತೇಶ್ಗೆ ಟಿಕೆಟ್ ಅನ್ನ ತಪ್ಪಿಸೋದ್ರಲ್ಲಿ ಯಡಿಯೂರಪ್ಪ ಅವರ ಪಾತ್ರ ದೊಡ್ಡ ಮಟ್ಟದಲ್ಲಿದೆ ಅನ್ನೋದು ಈಶ್ವರಪ್ಪ ಅವರ ಅಸಮಾಧಾನಕ್ಕೆ ಕಾರಣವಾಗಿರುವ ಅಂಶ. ಇನ್ನು ಈ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಈ ಕ್ಷೇತ್ರಕ್ಕೆ ಹೊಸದೇನಲ್ಲ. ಮಾಜಿ ಮುಖ್ಯಮಂತ್ರಿ SR ಬೊಮ್ಮಾಯಿ ಅವರ ಮಗ ಬಸವರಾಜ ಬೊಮ್ಮಾಯಿ 1997 ಹಾಗೂ 2003ರಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ, ಹಾಗೆ ಶಿಗ್ಗಾವಿ ಕ್ಷೇತ್ರದಿಂದ 2008ರಿಂದ 2023ರವರೆಗೆ ಸತತ 4 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಬೊಮ್ಮಾಯಿ ಜಲಸಂಪನ್ಮೂಲ ಸಚಿವರಾಗಿ, ಗೃಹ ಸಚಿವರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಹಾಗೆ ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದಾಗ 2021ರ ಜುಲೈ 29ನೇ ತಾರೀಕು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿ 2023ರ ಮೇ 13ರವರೆಗೆ ಬಸವರಾಜ ಬೊಮ್ಮಾಯಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆದರೂ ಕೂಡ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಅಂಥ ದೊಡ್ಡ ಸಾಧನೆಯನ್ನೂ ಮಾಡಲಿಲ್ಲ. ಬಿಜೆಪಿ ಕಾರ್ಯಕರ್ತರ ಮನಸ್ಸು ಗೆಲ್ಲೋದ್ರಲ್ಲಿ ಕೂಡ ಸಫಲರಾಗಲಿಲ್ಲ. ಬೊಮ್ಮಾಯಿ ಅವರ ಈ ಅವಧಿ ರಾಜ್ಯದ ಬಿಜೆಪಿಗೆ ಅಂಥ ಯಾವ ಅನುಕೂಲವನ್ನು ಮಾಡಿಕೊಡ್ಲಿಲ್ಲ. ಹೀಗಾಗಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರವನ್ನು ಕಳ್ಕೊಳ್ತು. ಕಾಂಗ್ರೆಸ್ಗೆ ಅತ್ಯಧಿಕ ಬಹುಮತ ಕೂಡ ಬಂತು. ಈಗ ಬಿಜೆಪಿ ಇದೇ ಬಸವರಾಜ ಬೊಮ್ಮಾಯಿ ಅವರನ್ನ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಿದೆ. ಇಲ್ಲಿ ವಿಚಿತ್ರ ಅಂದ್ರೆ, SR ಬೊಮ್ಮಾಯಿ ಕೂಡ ಹೀಗೇನೆ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿದಾಗ ಮುಖ್ಯಮಂತ್ರಿ ಆದರು. ಆ ಬಳಿಕ ಅವರು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿ 1996ರಿಂದ 98ರವರೆಗೆ ಕೇಂದ್ರದಲ್ಲಿ ಮಾನವ ಸಂಪನ್ಮೂಲ ಸಚಿವರಾಗಿ ಕೆಲಸ ಮಾಡಿದ್ರು. ಈಗ ಬಸವರಾಜ ಬೊಮ್ಮಾಯಿ ಕೂಡ ಮುಖ್ಯಮಂತ್ರಿಯಾದ ಬಳಿಕ ದೆಹಲಿಯ ಕಡೆಗೆ ಹೊರಟಿದ್ದಾರೆ. ಇನ್ನು ಈ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಗಡ್ಡದೇವರ ಮಠ ಮೂಲತಃ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಹುಟ್ಟಿ ಬೆಳೆದವರು. ಶಿರಟ್ಟಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಗಡ್ಡಯ್ಯ S ಗಡ್ಡದೇವರ ಮಠ ಅವರ ಮಗ. ಈ ಆನಂದ ಗಡ್ಡದೇವರ ಮಠ ಕ್ಷೇತ್ರದ ಜನರ ಜೊತೆ ಒಂದಷ್ಟು ಒಡನಾಟವನ್ನು ಹೊಂದಿದ್ದಾರೆ. ರಾಜಕೀಯ ಕುಟುಂಬದ ಹಿನ್ನೆಲೆ ಕೂಡ ಇದೆ. ವಿದ್ಯಾರ್ಥಿ ಜೀವನದಲ್ಲಿದ್ದಾಗಲೇ ರಾಜಕೀಯದ ಬಗ್ಗೆ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ರು. ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿದ್ದರು. 2008ರಲ್ಲಿ ರಾಜ್ಯ ಯುವ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿ ಪಕ್ಷ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು. 2011ರ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಆನಂದ ಗಡ್ಡದೇವರ ಮಠ 2013ರಲ್ಲಿ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ
ಕಣಕ್ಕಿಳಿಯುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಟಿಕೆಟ್ ಸಿಕ್ಕಿದ್ರಿಂದ ಆನಂದ ಸ್ವಾಮಿ ಬಂಡೆದ್ದು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು 17,670 ಮತಗಳನ್ನು ಗಳಿಸಿದ್ರು. ಈ ಮೂಲಕ ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿಯ ಸೋಲಿಗೆ ಕಾರಣ ಆದರು. ಆ ನಂತರ ಮತ್ತೆ ಕಾಂಗ್ರೆಸ್ಗೆ ವಾಪಸ್ಸು ಬಂದ ಆನಂದ್ ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗಿಸಿಕೊಂಡ್ರು. ಅವರಿಗೆ ಈ ಬಾರಿ ಪಕ್ಷ ಲೋಕಸಭೆಯ ಟಿಕೆಟ್ ಅನ್ನು ಕೊಟ್ಟಿದೆ. ಈ ಹಾವೇರಿ ಲೋಕಸಭಾ ಕ್ಷೇತ್ರ ಹಾವೇರಿ ಜಿಲ್ಲೆ ಹಾನಗಲ್, ಹಾವೇರಿ, ಬ್ಯಾಡಗಿ, ಹಿರೇಕರೂರು, ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರಗಳನ್ನು ಹಾಗೆ ಗದಗ ಜಿಲ್ಲೆಯ ಶಿರಟಿ, ಗದಗ ಹಾಗೂ ರೋಣ ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ಇದು 2009ಕ್ಕೂ ಮುನ್ನ ಧಾರವಾಡ ದಕ್ಷಿಣ ಲೋಕಸಭಾ ಕ್ಷೇತ್ರದ ಭಾಗ ಆಗಿತ್ತು. ಆಗ ಅಲ್ಲಿ ಕಾಂಗ್ರೆಸ್ನದ್ದೇ ಕಾರುಬಾರು ನಡೀತಾ ಇತ್ತು. 2004ರವರೆಗೆ ನಡೆದ ಎಲ್ಲ ಚುನಾವಣೆಗಳಲ್ಲಿ ಇಲ್ಲಿ ಕಾಂಗ್ರೆಸ್ ಜಯಭೇರಿಯನ್ನು ಬಾರಿಸಿತ್ತು. ಅದರಲ್ಲೂ ಮುಸ್ಲಿಂ ನಾಯಕರು 1962ರಿಂದ ಧಾರವಾಡ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಸತತವಾಗಿ ಆಯ್ಕೆಯಾಗಿ ಬಂದ ಉದಾಹರಣೆಗಳು ನಮ್ಮ ಮುಂದಿವೆ. ಆದರೆ 2009ರ ನಂತರ ಇದು ಹಾವೇರಿ ಲೋಕಸಭಾ ಕ್ಷೇತ್ರ ಆಗಿ ಬದಲಾಯಿತು. ಈ ಲೋಕಸಭಾ ಕ್ಷೇತ್ರ ಹೊಸದಾಗಿ ರಚನೆಯಾದ ನಂತರ ಇಲ್ಲಿ ಒಟ್ಟು 3 ಚುನಾವಣೆಗಳು ನಡೆದಿವೆ. ಈ 3 ಚುನಾವಣೆಗಳಲ್ಲಿ ಬಿಜೆಪಿಯ ಶಿವಕುಮಾರ್ ಉದಾಸಿ ಗೆಲುವನ್ನು ಪಡ್ಕೊಂಡಿದ್ದಾರೆ. ಹೀಗಾಗಿ ಈ ಕ್ಷೇತ್ರ ಹಾವೇರಿ ಲೋಕಸಭಾ ಕ್ಷೇತ್ರ ಆದ ನಂತರ ಬಿಜೆಪಿಯ ಭದ್ರಕೋಟೆ ಅನ್ನಿಸ್ಕೊಂಡಿದೆ. ಆದರೆ 2023ರ ಚುನಾವಣೆಯ ನಂತರ ಇಲ್ಲಿನ ಬಲಾಬಲ ಬದಲಾಗಿದೆ. 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳಲ್ಲಿ ಈಗ ಕಾಂಗ್ರೆಸ್ ಹಾಗೂ 1ರಲ್ಲಿ ಮಾತ್ರ ಬಿಜೆಪಿಯ ಶಾಸಕರಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಈ ಕ್ಷೇತ್ರದಲ್ಲಿ ಭಾರಿ ಬಹುಮತ ಸಿಕ್ಕಿದೆ. ಹೀಗಾಗಿ ಕಾಂಗ್ರೆಸ್ ಪರ ಇಲ್ಲೊಂದು ಅಲೆ ಎದ್ದು ಕಾಣ್ತಾ ಇದೆ. ಆದರೆ ಆನಂದ ಗಡ್ಡದೇವರ ಮಠ ಅವರಿಗೆ ಕಂಪೇರ್ ಮಾಡಿದರೆ ಬೊಮ್ಮಾಯಿ ಅವರ ಪಾಪ್ಯುಲಾರಿಟಿ ಹೆಚ್ಚಿದೆ. ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ಹೀಗಾಗಿ ಅವರ ಬಗ್ಗೆ ಜನರಿಗೂ ಗೊತ್ತಿದೆ. ಇನ್ನು ಇಲ್ಲಿನ ಜಾತಿ ಲೆಕ್ಕಾಚಾರದ ವಿಷಯಕ್ಕೆ ನಾವು ಬಂದರೆ ಹಾವೇರಿ ಕ್ಷೇತ್ರ ಲಿಂಗಾಯತರ ಪ್ರಾಬಲ್ಯವನ್ನು ಹೊಂದಿದೆ. ಸುಮಾರು 6.8 ಲಕ್ಷ ಲಿಂಗಾಯತರಿದ್ದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ 3.25 ಲಕ್ಷ ಮತದಾರರಿದ್ದಾರೆ. ಹಾಗೆ 2,95,000 ಮುಸ್ಲಿಂ ಮತದಾರರಿದ್ದಾರೆ. ಇನ್ನು 2.7 ಲಕ್ಷ ಕುರುಬ ಮತದಾರರಿದ್ದರೆ ಗಂಗಾ ಮತಸ್ಥರು 50,000 ಜನ ಇದ್ದಾರೆ. ಬ್ರಾಹ್ಮಣರು 45,000 ಹಾಗೂ ಇತರೆ ಮತದಾರರು 1,95,000 ಹಾವೇರಿ ಕ್ಷೇತ್ರ ಸುಮಾರು 17,58,000 ಮತಗಳನ್ನು ಹೊಂದಿದೆ. ಇನ್ನು ಒಟ್ಟು ಮತದಾರರ ಪೈಕಿ 8,89,000 ಪುರುಷ ಮತದಾರರಿದ್ದರೆ 8,68,000 ಮಹಿಳಾ ಮತದಾರರಿದ್ದಾರೆ. ಹೀಗಾಗಿ ಲಿಂಗಾಯತ ಮತಗಳ ಮೇಲೆ ಇಲ್ಲಿ ಬಿಜೆಪಿ ಭರವಸೆಯನ್ನು ಇಟ್ಟುಕೊಂಡಿದೆ. ಈತ ಲಿಂಗಾಯತರಿಗೆ ಸಮನಾಗಿ ಕುರುಬ ಹಾಗೂ ಮುಸ್ಲಿಂ ಮತಗಳನ್ನು ಕ್ರೋಢೀಕರಿಸೋದಕ್ಕೆ ಕಾಂಗ್ರೆಸ್ ಪ್ರಯತ್ನವನ್ನು ಪಡ್ತಾ ಇದೆ. ಜೊತೆಗೆ ಅವರ ಸಾಂಪ್ರದಾಯಿಕ ಮತ ಬ್ಯಾಂಕ್ ಅನ್ನಿಸಿಕೊಂಡಿರುವ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಮತಗಳ ಜೊತೆ ಒಬಿಸಿ ಮತಗಳ ಮೇಲೆ ಕೂಡ ಕಾಂಗ್ರೆಸ್ ಕಣ್ಣಿಟ್ಕೊಂಡು ಕೂತಿದೆ. ಇಲ್ಲಿ ಪ್ರಮುಖವಾಗಿ ಬಸವರಾಜ ಬೊಮ್ಮಾಯಿ ಅವರನ್ನ ಕಾಡ್ತಾ ಇರೋದು ಈಶ್ವರಪ್ಪ ಅವರ ಮಗನ ಫ್ಯಾಕ್ಟರ್. ಇಲ್ಲಿಂದ ಕಾಂತೇಶ್ ಕಣಕ್ಕಿಳಿಯೋದಕ್ಕೆ ಬಯಸಿದ್ರು. ಆದರೆ ಯಡಿಯೂರಪ್ಪನವರ ಬಯಕೆಯಂತೆ ಇಲ್ಲಿ ಬೊಮ್ಮಾಯಿಗೆ ಟಿಕೆಟ್ ಸಿಕ್ಕಿದೆ. ಹೀಗಾಗಿ ಕ್ಷೇತ್ರದಲ್ಲಿ ಕುರುಬ ಮತದಾರರು ಬಿಜೆಪಿಯ ವಿರುದ್ಧ ಮತ ಚಲಾಯಿಸಿದರೆ ಇದು ಬೊಮ್ಮಾಯಿ ಅವರಿಗೆ ಕಷ್ಟ ಆಗಬಹುದು. ಹೀಗಾಗಿನೇ ಈ ಕ್ಷೇತ್ರದ ಫಲಿತಾಂಶದ ಬಗ್ಗೆ ತೀವ್ರ ಕುತೂಹಲ ಉಂಟಾಗ್ತಾ ಇದೆ. ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸಾಕಷ್ಟು ಸಮಾಜವಾದಿ ನಾಯಕರನ್ನ ಆರಿಸಿ ಕಳುಹಿಸಿದ್ದ ಈ ಕ್ಷೇತ್ರದ ಮೇಲೆ ಕಾಂಗ್ರೆಸ್ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿತು. 1967ರಲ್ಲಿ ಪ್ರಜಾ ಸೋಷಲಿಸ್ಟ್ ಪಕ್ಷದಿಂದ ಜೆಎಚ್ ಪಟೇಲರು ಇಲ್ಲಿ ಗೆದ್ದದ್ದು ಬಿಟ್ಟರೆ 1996ರಲ್ಲಿ ಕಾಂಗ್ರೆಸ್ನವರೇ ಆಗಿದ್ದ ಬಂಗಾರಪ್ಪ ತಮ್ಮದೇ ಕರ್ನಾಟಕ ಜನತಾ ಪಕ್ಷದಿಂದ ಗೆಲ್ಲುವ ಮೂಲಕ ಕಾಂಗ್ರೆಸ್ನ ಬಲವನ್ನು ಇಲ್ಲಿ ಮುರಿದ್ರು. ಆದರೆ 2004ರಲ್ಲಿ ಬಂಗಾರಪ್ಪ ಬಿಜೆಪಿಗೆ ಹೋಗಿ ಅಲ್ಲಿ ಸ್ಪರ್ಧೆ ಮಾಡಿ ಗೆದ್ದ ನಂತರ ಬಿಜೆಪಿ ಇಲ್ಲಿ ಬಲಗೊಳ್ಳುತ್ತಾ ಇಲ್ಲಿ ಹೆಚ್ಚಾಗ್ತಾ ಹೋಯಿತು. ಆ ನಂತರ ಬಿಜೆಪಿ ಇಲ್ಲಿ ಹಿಂತಿರುಗಿ ನೋಡಿದ ಉದಾಹರಣೆನೇ ಇಲ್ಲ. ಯಾಕೆಂದ್ರೆ 2009ರ ನಂತರ ಈ ಕ್ಷೇತ್ರಕ್ಕೆ ಉಡುಪಿ ಜಿಲ್ಲೆಯ ಬೈಂದೂರು ಕ್ಷೇತ್ರ ಸೇರ್ಕೊಳ್ತು. ಇದು ಬಿಜೆಪಿಯ ಬಲವನ್ನು ಮತ್ತಷ್ಟು ಹೆಚ್ಚು ಮಾಡಿತು. ಹಾಗೆ ನೋಡಿದರೆ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಗ್ರಾಮಾಂತರ, ಭದ್ರಾವತಿ, ಶಿವಮೊಗ್ಗ, ತೀರ್ಥಹಳ್ಳಿ, ಶಿಕಾರಿಪುರ, ಸೊರಬ, ಸಾಗರ ವಿಧಾನಸಭಾ ಕ್ಷೇತ್ರಗಳ ಜೊತೆಗೆ ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರ ಸೇರ್ಕೊಳ್ಳುತ್ತೆ. ಈ ಪೈಕಿ 4ರಲ್ಲಿ ಬಿಜೆಪಿ, 3ರಲ್ಲಿ ಕಾಂಗ್ರೆಸ್ ಹಾಗೆ 1ರಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ. ಮೇಲ್ನೋಟಕ್ಕೆ ಶಿವಮೊಗ್ಗದಲ್ಲಿ ಜೆಡಿಎಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಅನಿಸಿದ್ರೂ ಕೂಡ ಶಿವಮೊಗ್ಗ ಗ್ರಾಮಾಂತರ, ತೀರ್ಥಹಳ್ಳಿ, ಭದ್ರಾವತಿಗಳಲ್ಲಿ ಗಣನೀಯ ಪ್ರಮಾಣದಲ್ಲಿ ಜೆಡಿಎಸ್ ಮತಗಳನ್ನು ಹೊಂದಿದೆ. ಹೀಗಾಗಿ ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ BY ರಾಘವೇಂದ್ರ ಅವರಿಗೆ ಒಂಥರ ಪ್ಲಸ್ ಪಾಯಿಂಟ್ ಅಂದ್ರೆ ತಪ್ಪಾಗೋದಿಲ್ಲ. ಆದರೆ ಈ ಬಾರಿ ಯಡಿಯೂರಪ್ಪ ಅವರ ಮಗನ ವಿರುದ್ಧ
ವಿರುದ್ಧ ಬಿಜೆಪಿಯ ಹಿರಿಯ ನಾಯಕ ಈಶ್ವರಪ್ಪ ತೊಡೆ ತಟ್ಟಿದ್ದಾರೆ. ತಮ್ಮ ಮಗ ಕಾಂತೇಶ್ಗೆ ಹಾವೇರಿಯಲ್ಲಿ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿದ್ದ ಈಶ್ವರಪ್ಪ ತಮಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಈಶ್ವರಪ್ಪ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಅಲ್ಲದೆ ತಾವೇ ನಿಜವಾದ ಬಿಜೆಪಿಯ ಅಭ್ಯರ್ಥಿ, ತಮಗೆ ಎಲ್ಲರೂ ಮತ ಕೊಡಬೇಕು ಅಂತ ಈಶ್ವರಪ್ಪ ಬೇಡ್ಕೊಳ್ತಾ ಇದ್ದಾರೆ. ಈ ಕ್ಷೇತ್ರದಿಂದ ಗೆದ್ದು ಬಂದ ನಂತರ ಮತ್ತೆ ಬಿಜೆಪಿಯನ್ನೇ ಬೆಂಬಲಿಸ್ತೀನಿ, ನನ್ನದು ಮೂಲ ಬಿಜೆಪಿ, ನಾನು ಇದುವರೆಗೆ ಪಕ್ಷಕ್ಕೆ ದ್ರೋಹ ಮಾಡಿಲ್ಲ, ಪಕ್ಷವನ್ನ ಬಿಟ್ಟು ಹೋಗಿಲ್ಲ, ಪಕ್ಷದ ವಿರುದ್ಧ ಮತ್ತೊಂದು ಪಕ್ಷವನ್ನೂ ಕಟ್ಟಿಲ್ಲ, ಬೇರೆ ಪಕ್ಷದಿಂದ ಸ್ಪರ್ಧಿಸಿ ಪಕ್ಷ ವಿರೋಧಿ ಕೆಲಸವನ್ನೂ ಮಾಡಿಲ್ಲ. ಆದರೆ ಈ ಬಾರಿ ಪಕ್ಷವನ್ನು ಉಳಿಸುವ ಸಲುವಾಗಿ, ಪಕ್ಷದ ಶುದ್ಧೀಕರಣದ ಸಲುವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದೀನಿ ಅಂತ ಈಶ್ವರಪ್ಪ ಹೇಳ್ಕೊತಾ ಇದ್ದಾರೆ. ಈಶ್ವರಪ್ಪ ಬಿಜೆಪಿಯ ಹಿರಿಯ ನಾಯಕರು ಅನ್ನೋದು ಹೌದಾದರೂ ಕೂಡ ಶಿವಮೊಗ್ಗ ಕ್ಷೇತ್ರದಲ್ಲಿ ಅವರ ಜಾತಿಯ ಮತಗಳ ಸಂಖ್ಯೆ ತುಂಬ ದೊಡ್ಡದಾಗೇನಿಲ್ಲ. ಇನ್ನು ಯಡಿಯೂರಪ್ಪ ಅವರಿಗೆ ಕಂಪೇರ್ ಮಾಡಿದರೆ ಈಶ್ವರಪ್ಪ ತುಂಬ ಬುದ್ಧಿವಂತ ರಾಜಕಾರಣಿ ಕೂಡ ಅಲ್ಲ. ಸ್ವಲ್ಪ ಬಾಯಿ ಜೋರು, ಮಾತಿನ ಮೇಲೆ ಹಿಡಿತಾ ಇಲ್ಲ, ನಾಲಿಗೆ ಸರಿ ಇಲ್ಲ ಅನ್ನೋದು ಬಿಟ್ಟರೆ ಈಶ್ವರಪ್ಪ ಕುತಂತ್ರದ ರಾಜಕಾರಣವನ್ನು ಮಾಡಿದವರು ಅಲ್ಲ. ಇನ್ನು ಈಶ್ವರಪ್ಪ ಅವರ ದೊಡ್ಡ ಬಲಹೀನತೆ ಏನು ಅಂದರೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಅವರ ಜಾತಿಯ ಮತಗಳ ಸಂಖ್ಯೆ ತುಂಬ ಕಡಿಮೆ ಇವೆ. ಈ ರಾಜ್ಯದ ಜಾತಿ ರಾಜಕಾರಣ ಮತ್ತು ಜಾತಿ ಸಮೀಕರಣವನ್ನು ಈಶ್ವರಪ್ಪ ಅರ್ಥ ಮಾಡಿಕೊಂಡವರೂ ಅಲ್ಲ, ಅದಕ್ಕೆ ತಕ್ಕ ಹಾಗೆ ಬೆಳೆಯೋದಕ್ಕೆ ಪ್ರಯತ್ನ ಪಟ್ಟವರೂ ಅಲ್ಲ. ಅವರು ಮನಸ್ಸು ಮಾಡಿದರೆ ರಾಜ್ಯದ ಕುರುಬ ನಾಯಕನಾಗಿ ಬೆಳೆಯುವ ಎಲ್ಲ ಸಾಧ್ಯತೆಗಳು ಇದ್ವು. ಆದರೆ ಈಶ್ವರಪ್ಪ ಅವರಿಗೆ ಅದನ್ನು ಕೂಡ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಈ ರಾಜ್ಯದ ಕುರುಬರ ನಾಯಕ ಅಂದರೆ ಇವತ್ತು ಸಿದ್ದರಾಮಯ್ಯ ಕಾಣಿಸ್ಕೊಳ್ತಾರೆ ಹೊರತು ಈಶ್ವರಪ್ಪ ಅದರ ಹತ್ತಿರಕ್ಕೂ ಕೂಡ ಸುಳಿಯೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದರೆ ಅವರು ಜಾತಿಯ ನಾಯಕರಾಗಿ ಗುರುತಿಸಿಕೊಳ್ಳುವ ಯಾವ ಪ್ರಯತ್ನವನ್ನೂ ಮಾಡಲಿಲ್ಲ. ರಾಜಕೀಯದಲ್ಲಿ ಜಾತಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕೂಡ ಈಶ್ವರಪ್ಪ ವಿಫಲರಾದರು. ಹೀಗಾಗಿನೇ ಈಶ್ವರಪ್ಪ ಬುದ್ಧಿವಂತ ರಾಜಕಾರಣಿಯ ಥರ ಕಾಣಿಸೋದೇ ಇಲ್ಲ. ಹೀಗಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿರುವ BY ರಾಘವೇಂದ್ರ ಅವರ ಬಲದ ಮುಂದೆ ಈಶ್ವರಪ್ಪ ಸ್ವಲ್ಪ ಡಲ್ ಹೊಡಿತಿದ್ದಾರೆ ಅನ್ನೋದು ಸುಳ್ಳೇನಲ್ಲ. ಇಷ್ಟಾದರೂ ಇಲ್ಲಿ ಮೂಲ ಬಿಜೆಪಿ ಕಾರ್ಯಕರ್ತರು ಹಾಗೂ RSS ಕಾರ್ಯಕರ್ತರು ಈಶ್ವರಪ್ಪ ಅವರ ಪರ ಸ್ವಲ್ಪ ಕೆಲಸ ಮಾಡಿದರೆ ರಾಘವೇಂದ್ರ ಅವರು ಗೆಲುವಿಗಾಗಿ ಸ್ವಲ್ಪ ಪ್ರಯಾಸ ಪಡಬೇಕಾಗಿ ಬರುತ್ತೆ. ಇನ್ನು ಕಾಂಗ್ರೆಸ್ ಪಕ್ಷ ಇಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಕಣಕ್ಕಿಳಿಸಿದೆ. ಈ ಹಿಂದೆ 2014ರಲ್ಲಿ JDS ಪಕ್ಷದಿಂದ ಗೀತಾ ಶಿವರಾಜ್ ಕುಮಾರ್ ಯಡಿಯೂರಪ್ಪ ಅವರ ವಿರುದ್ಧ ಸ್ಪರ್ಧೆ ಮಾಡಿ ಸೋಲನ್ನು ಅನುಭವಿಸಿದ್ರು. ಈಗ ಮತ್ತೆ ಯಡಿಯೂರಪ್ಪ ಅವರ ಪುತ್ರನ ವಿರುದ್ಧ ಬಂಗಾರಪ್ಪನವರ ಪುತ್ರಿ ಕಣದಲ್ಲಿದ್ದಾರೆ. ಈ ಬಾರಿ ಅಲ್ಪಸಂಖ್ಯಾತ, ಹಿಂದುಳಿದ ಹಾಗೂ ದಲಿತ ಮತಗಳು ತಮ್ಮ ಕೈ ಹಿಡಿಯುತ್ತವೆ ಅನ್ನೋ ನಂಬಿಕೆ ಕಾಂಗ್ರೆಸ್ಗಿದೆ. ಅಲ್ಲದೆ ಬಂಗಾರಪ್ಪನವರ ಮಕ್ಕಳು ಯಡಿಯೂರಪ್ಪ ಹಾಗೂ ಅವರ ಮಕ್ಕಳ ವಿರುದ್ಧ ಸೋಲನ್ನು ಅನುಭವಿಸುತ್ತಲೇ ಇರೋದ್ರಿಂದ ಇಲ್ಲಿ ಅನುಕಂಪ ಕೂಡ ಒಂದಷ್ಟರ ಮಟ್ಟಿಗೆ ಸಿಗಬಹುದು. ಜೊತೆಗೆ ಗ್ಯಾರಂಟಿಗಳ ಕಾರಣದಿಂದ ಮಹಿಳೆಯರು ಕೈ ಹಿಡಿದ್ರೆ ಒಂದಷ್ಟರ ಮಟ್ಟಿಗೆ ಗೆಲುವಿಗೆ ಹತ್ತಿರ ಬರೋ ಸಾಧ್ಯತೆಗಳಿರುತ್ತವೆ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಇನ್ನು ಕ್ಷೇತ್ರದಲ್ಲಿ ಲಿಂಗಾಯತ, ಈಡಿಗ ಹಾಗೂ ಒಕ್ಕಲಿಗ ಮತಗಳು ಹೆಚ್ಚಾಗಿವೆ. ಇದರ ಜೊತೆಗೆ 2.5 ಲಕ್ಷಕ್ಕೂ ಅಧಿಕ ಪರಿಶಿಷ್ಟ ಜಾತಿ, 75,000 ಪರಿಶಿಷ್ಟ ಪಂಗಡ, 2.25 ಲಕ್ಷ ಮುಸ್ಲಿಂ ಮತದಾರರಿದ್ದಾರೆ. ಹಾಗೆಯೇ ಬ್ರಾಹ್ಮಣ ಮತ್ತು ಮರಾಠ ಸಮುದಾಯದ ಮತಗಳು ಕೂಡ ಇಲ್ಲಿ ನಿರ್ಣಾಯಕ ಪ್ರಮಾಣದಲ್ಲಿವೆ. ಈ ಬಾರಿ ಮುಸ್ಲಿಂ ಮತಗಳ ಧ್ರುವೀಕರಣ ಕಾಂಗ್ರೆಸ್ ಕಡೆಗಾಗುತ್ತೆ. ಹೀಗಾಗಿ ಕ್ಷೇತ್ರದಲ್ಲಿ ಒಂದು ತುರುಸಿನ ಸ್ಪರ್ಧೆ ಅಂತೂ ಕಾಣ್ತಾ ಇದೆ. ಒಂದು ವೇಳೆ ಈಡಿಗ, ಕುರುಬ ಹಾಗೂ ಪರಿಶಿಷ್ಟರ ಮತಗಳು ರಾಘವೇಂದ್ರ ಅವರಿಗೆ ಕೈ ಕೊಟ್ಟರೆ ಅವರ ಗೆಲುವಿಗೆ ಸ್ವಲ್ಪ ಹೆಚ್ಚು ಪ್ರಯಾಸದ ಅಗತ್ಯ ಇರಬಹುದು. ಆದರೆ ಮೋದಿ ಹೆಸರಲ್ಲಿ ನಡೀತಿರೋ ಈ ಚುನಾವಣೆಯಲ್ಲಿ ಜಾತಿಯ ಹೆಸರಲ್ಲಿ ಮತ ವಿಭಜನೆ ಸಾಧ್ಯ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣಾ ಇತಿಹಾಸವನ್ನು ನಾವು ನೋಡಿದರೆ ಇಲ್ಲಿ 1952 ಹಾಗೂ 57ರಲ್ಲಿ KG ಒಡೆಯರ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ರು. ಇನ್ನು 1962ರಲ್ಲಿ ಕಾಂಗ್ರೆಸ್ನ SV ಕೃಷ್ಣಮೂರ್ತಿ ರಾವ್ ಗೆದ್ರೆ 1962ರಲ್ಲಿ ಸಂಯುಕ್ತ ಸೋಷಿಯಲಿಸ್ಟ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದ JH ಪಟೇಲ್ರು ಇಲ್ಲಿಂದ ಆರಿಸಿ ಬಂದಿದ್ರು. ಇನ್ನು 1971ರಲ್ಲಿ TV ಚಂದ್ರಶೇಖರಪ್ಪ, 77ರಲ್ಲಿ AR ಬದ್ರಿನಾರಾಯಣ್, 80ರಲ್ಲಿ ST ಖಾದ್ರಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಸಂಸದರಾಗಿ ಆಯ್ಕೆಯಾದರು. 1984 ಹಾಗೂ 89ರಲ್ಲಿ ಕಾಂಗ್ರೆಸ್ನ TV ಚಂದ್ರಶೇಖರಪ್ಪ ಮತ್ತೆ ಆರಿಸಿ ಬಂದರು. 91ರಲ್ಲಿ ಚಂದ್ರಶೇಖರಪ್ಪ ಸಾವನ್ನಪ್ಪಿದ ಕಾರಣ ಇಲ್ಲಿ ಉಪಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ನ KG
ಶಿವಪ್ಪ ಇಲ್ಲಿಂದ ಆಯ್ಕೆಯಾದರು. 96ರಲ್ಲಿ ಕರ್ನಾಟಕ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದ ಸಾರೆಕೊಪ್ಪ ಬಂಗಾರಪ್ಪ ಇಲ್ಲಿಂದ ಸಂಸದರಾಗಿ ಆಯ್ಕೆಯಾದರು. 1998ರಲ್ಲಿ ಬಿಜೆಪಿಯಿಂದ ಆಯನೂರು ಮಂಜುನಾಥ್ ಗೆದ್ರೆ 99ರಲ್ಲಿ ಕಾಂಗ್ರೆಸ್ನಿಂದ ಎಸ್ ಬಂಗಾರಪ್ಪ ಆರಿಸಿ ಬಂದರು. 2004ರಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಇಲ್ಲಿಂದ ಮತ್ತೆ ಆರಿಸಿ ಬಂದರು. 2005ರ ಹೊತ್ತಿಗೆ ಬಿಜೆಪಿಯಿಂದ ಹೊರಬಂದು ಮತ್ತೆ ಸಮಾಜವಾದಿ ಪಕ್ಷದಿಂದ ಸ್ಪರ್ಧಿಸಿ ಬಂಗಾರಪ್ಪ ಗೆಲುವನ್ನು ಪಡ್ಕೊಂಡ್ರು. 2009ರ ವೇಳೆಗೆ ಮತ್ತೆ ಕಾಂಗ್ರೆಸ್ ಸೇರಿ ಕಣಕ್ಕಿಳಿದಿದ್ದ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಅವರಿಗೆ ಬಿಜೆಪಿಯ ಹುರಿಯಾಳಾಗಿದ್ದ BY ರಾಘವೇಂದ್ರ ಅವರ ಎದುರು 52,893 ಮತಗಳ ಅಂತರದಿಂದ ಸೋಲಾಯಿತು. ಇನ್ನು 2014ರಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಸುಮಾರು 3,63,305 ಮತಗಳ ಅಂತರದಿಂದ ಇಲ್ಲಿ ಭಾರೀ ಗೆಲುವನ್ನು ಪಡ್ಕೊಂಡಿದ್ರು. ಹಾಗೆ 2018ರಲ್ಲಿ ಶಿಕಾರಿಪುರದ ಶಾಸಕರಾಗಿ ಯಡಿಯೂರಪ್ಪ ಆಯ್ಕೆಯಾದ ಕಾರಣ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಅಲ್ಲಿ ತೆರವಾದ ಸ್ಥಾನಕ್ಕೆ ಅವರ ಪುತ್ರ BY ರಾಘವೇಂದ್ರ ಅವರನ್ನ ಬಿಜೆಪಿ ಕಣಕ್ಕಿಳಿಸಿದ್ರೆ ಜೆಡಿಎಸ್ನಿಂದ ಮಧು ಬಂಗಾರಪ್ಪ ಕಣಕ್ಕಿಳಿದ್ರು. ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳ ನಡುವಿನ ಸ್ಪರ್ಧೆಯಲ್ಲಿ ರಾಘವೇಂದ್ರ 52,148 ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸಿದರು. ಇನ್ನು 2019ರಲ್ಲಿ ಈ ಇಬ್ಬರು ಮತ್ತೆ ಮುಖಾಮುಖಿಯಾದರು. ಆ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿದ್ದ ಮಧು ಬಂಗಾರಪ್ಪ ಅವರನ್ನ ರಾಘವೇಂದ್ರ 2,23,360 ಮತಗಳ ಅಂತರದಿಂದ ಸೋಲಿಸಿ 3ನೇ ಬಾರಿ ಲೋಕಸಭೆಯನ್ನು ಪ್ರವೇಶ ಮಾಡಿದರು. ಇದೀಗ ಮತ್ತೆ ಶಿವಮೊಗ್ಗದಿಂದ ರಾಘವೇಂದ್ರ ಅವರನ್ನೇ ಬಿಜೆಪಿ ಅಖಾಡಕ್ಕಿಳಿಸಿದೆ. ಗೆಳೆಯರೆ, ಈ ಬಾರಿ ಬಿಜೆಪಿಯ ಟಿಕೆಟ್ ಹಂಚಿಕೆಯನ್ನು ನೋಡ್ತಾ ಇದ್ರೆ ಇಲ್ಲಿ ನನಗೊಂದಿಷ್ಟು ನಿನಗೊಂದಿಷ್ಟು ಅನ್ನೋ ಲೆಕ್ಕಾಚಾರದಲ್ಲಿ ಹಂಚಿಕೆ ನಡೆದಂತಿದೆ. ಹೀಗಾಗಿ ಯಾರು ಯಾರ ಕಾಲನ್ನ ಎಳ್ಕೋತಾರೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ಶಿವಮೊಗ್ಗ ಹಾಗೂ ಹಾವೇರಿ ಲೋಕಸಭಾ ಕ್ಷೇತ್ರಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.